ಅವ್ರು ಕರ್ಕೊಂಡು ಬಂದ್ವಿ. ಬರೋಕ್ ಬಸ್ ಚಾರ್ಜ್ ಇರ್ಲಿಲ್ಲ. 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ ಹೆಂಗ್ ಸಾಲ ಮಾಡ್ಕೊಂಡು 1000 ರೂಪಾಯಿ ಇಟ್ಕೊಂಡು ಬಂದಿದ್ವಿ. ಆಧಾರ್ ಕಾರ್ಡ್ ಇಟ್ಕೊಂಡು ನಮಗೆ ಸ್ವಾಮಿಯರ ಹತ್ರ ಕಣ್ಣೀರ್ ಹಾಕೊಂಡು ಬೇಡ್ಕೊಂಡ್ವಿ. ನಮಗೆ 1 ರೂಪಾಯಿ ಕೆಲ್ಸ ಇಲ್ಲ, 1 ರೂಪಾಯಿ ನನ್ನ ಗಂಡನಿಗೆ ಕೆಲ್ಸ ಇಲ್ಲ, ಏನಿಲ್ಲ, ಬಹಳ ಕಷ್ಟ ಆಗಿದೆ, ಊಟ ಸಮೇತ ಕಷ್ಟ ಆಗೈತೆ ಸ್ವಾಮಿ ಅಂತ. ಅವಾಗ ಹೇಳಿದ್ರು, ಸ್ವಾಮಿ ಇವತ್ತಿಂದ ನಿನ್ನೆಲ್ಲರ ಕೆಲಸ ಕರೀತಾರೆ, ನಾಳೆಯಿಂದ ಕೆಲ್ಸಕ್ಕೆ ಹೋಗ ಅಂತಂದ. ಮನೆಗೆ ಹೋಗೋ ಅಷ್ಟೊತ್ತಿಗೆ 1 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಮನೆಗೆ ಬಂದು ಕೊಟ್ಟೋಗಿದ್ರು. ತಿರುಗ್ ದಿವಸನೇ ಯಾವ ತಾಯಿ ನಿಮ್ದು? ಚಿತ್ರದುರ್ಗ. ದೇವ್ರು ನಿಂಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ ಕೊಡ್ಲಿ, ಒಳ್ಳೆ ದುಡ್ಮೆ ಕೊಡ್ಲಿ, ನೆಮ್ಮದಿ ಕೊಡ್ಲಿ. ಹೌದಾ? ಸರಿ ಆಯ್ತು, ಚೆನ್ನಾಗಿ ದುಡಿಲಿ. ನೋಡಿ ನೀವೆಲ್ಲ ಬಂದು ಬಿಲ್ಡಪ್ ಕೊಡ್ತೀರಲ್ಲ, ಕಾಲಿಲ್ಲ ಕಾಲು ಕುಂಟಿ ಬಂದು ದೇವಸ್ಥಾನ ಕಟ್ಟ அப்படியே பண்ற வணக்கம் பண்ற ದೇವಸ್ಥಾನ ಕಟ್ಟ ಪುಣ್ಯ. ನೀವೆಲ್ಲ ಬಂದು ಸುಮ್ಮನೆ ಗಂಡು ಮಲ್ಗೇನೆ 8 ಮಲ್ಗೇನೆ ಅಂತ ಬಿಲ್ಡಪ್ ಕೊಡ್ತಿರಲ್ಲ, ಕಾಲು ಕುಂಕೆ ಬಂದು ತಮಿಳ್ನಾಡಿನ ಬಂದು ದೇವಸ್ಥಾನ ಕಟ್ಟಂತ ಪುಣ್ಯ ಮೇಸ್ತ್ರಿ ಅವನೇ. ಕೈ ಮುಗಿಯಲ್ಲ ನಿನ್ನ ಹೊಡೆಯಲ್ಲ, ಯಾವ ಮನೆ ಹೊಡಿ ಕಾಸು ಹೊಡಿತಾ ನೋಡ್ಕೊ ಹೊಡೆಯಲ್ಲ. ಹಿಂಗಂತಾರೆ ನಮಗೇನಾಗಬೇಕು ಅಂತ. ಹೊಡಿರಮ್ಮ ಕೈ ಹೊಡಿರಮ್ಮ. ಯಾವ ಮನೆ ಮಕ್ಕಳು ಬಂದು ಹೆಸರು ಹೊಡಿತೀವಿ ಅಲ್ವಾ? ದೇವಸ್ಥಾನ ಕಟ್ಟಲಿ, ಸಾಲದ ಮನೆ ಕಟ್ಟಿಬಿಟ್ಟಾನೆ, ಈ ದೇವಸ್ಥಾನ ಫ್ರೀಯಾಗಿ ಕಟ್ಟನೆ, ಕಾಲು ಬೈತೀನಿ ಹಿಂಗಂತಾರೆ. ಯಾವನಾರ ಮನೆ ಮಕ್ಕಳು ಬಂದರೆ ಒಂದು ದುಡ್ಡು ಕೊಡೋ 5 ರೂಪಾಯಿ ಕೊಟ್ಟು ಸಾಕು, ನಿಮ್ಮ ಅಂತ ನಾವು ಮಾಡ್ಕೊಂತೀರಿ, ಬರೀ ಪಡೆಗೆ ಹೊಡಿತೀರಿ. ಯಾವನ ಕುಣಿತೀರಿ ಅಲ್ಲಿಲ್ಲ ಅಲ್ವಾ? ಊರಿಗೆ ಯಾವನ ಬರಂಗೇ ಇಲ್ಲ, ಪಡೆಗೆ ಹೊಡಿತೀರಿ ಅಲ್ವಾ? ಪುಣ್ಯ ದೇವಸ್ಥಾನ ಕಟ್ಟಾನೆ, ಎಷ್ಟು ಜನ ಬಡವಾಗ ಮನೆ ಕಟ್ಬಿಟ್ಟು ನಾವು ನಿಮ್ಗೆ ಗೊತ್ತಿದೆಯಾ? ಯಾವನ ಕೇಳಲ್ಲ, ಸಾಕು ಹಿಂಗಂತಾರೆ. ನಮಗೇನಾದ್ರೂ ಬಂದಿತ್ತು ತಗೋ, ನೀವು ತೊಗೊಂಡು ಹುಡುಗರೆ ಬಂತಲ್ಲ. ಹೌದಾ? ಇನ್ನು ಮಕ್ಕಳಾಗಿಲ್ಲ ಅಂದ್ರೆ ಏಸೆ ಬಿಡ್ಕೊಂಡ ಮಕ್ಕಳಾಗಿಲ್ಲ ಅಂತ. ಮಕ್ಕಳೇನ ಅವೇನು ಆಟೋ ಗೊಂಬೆ ಅಂತ ಮಕ್ಕಳು ಬುಕ್ ಮಾಡೋವು. ಈಗ ನಮ್ಮ ಹಿಂದೆ ಕರ್ಕೊಂಬ ಇಲ್ಲ ಜೇನನ್ನ